ಈ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಗಾದೆ ಮಾತು, ಅದು ಎಷ್ಟು ಸತ್ಯ. ಸ್ಪೆಷಲಿ ಗಾದೆ ಮಾತುಗಳು ಎಷ್ಟು ಸತ್ಯ ಅಂದರೆ ಅದು ಯಾವ ಗಳಿಗೆಯಲ್ಲಿ ಮಾಡಿದಾರೋ ಗೊತ್ತಿಲ್ಲ. ಗಾದೆ ಮಾತುಗಳು ದೂರದ ಬೆಟ್ಟ ನುಣ್ಣಗೆ, ಹಾಗೆ ಬೇರೆ ಕಡೆ ಹೋದ್ರೇ ಜೀವನ ಗೊತ್ತಾಗೋದು. ಹಾಗೆ ನಮ್ಮೂರ ಬೆಲೆ ನಮಗೆ ಗೊತ್ತಾಗಬೇಕಂದ್ರೆ ನಮ್ಮೂರು ಬಿಟ್ಟು ನಾವು ಹೊರಗೆ ಹೋಗಬೇಕು. ಆವಾಗಲೇ ನಮ್ಮೂರ ಬೆಲೆ, ನಮ್ಮೂರಿನ ಜನಗಳ ಬೆಲೆ ಗೊತ್ತಾಗೋದು. ತಂದೆ ತಾಯಿ ಹೇಳ್ತಿದ್ರು, ನನ್ನ ಮಗ 10 ರೂಪಾಯಿ ದುಡಿದ್ರೂ ಪರವಾಗಿಲ್ಲ, ಕಣ್ಮುಂದೆ ಇರಬೇಕಂತೇಳಿ. ನಿಜ, ಅದೇ ಸತ್ಯ. ಹಂಗೇ ಇರಬೇಕು. ಮಕ್ಕಳ ಲೈಫು ಅಂತೇಳಿ ನಾವು ಇನ್ನು ಹೋರಾಡೋಕ್ಕೆ ಹೋದರೆ ಲಾಸ್ಟ್ ನಮಗೆ ಮಕ್ಕಳೇ ಇಲ್ದಂಗೆ ಆಗುತ್ತೆ. ಮಕ್ಕಳು ಎಲ್ಲೋ ಒಂದು, ಎಸ್ಪೆಷಲಿ UK ಅಂತ ಫಾರಿನ್ ಯುರೋಪ್ ಕಂಟ್ರಿಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಭಾಳ ವರ್ಷ ಇಲ್ಲೇ ಇದ್ದರೆ ತಂದೆ ತಾಯಿಗಳು ಮಕ್ಕಳ ಭವಿಷ್ಯಕ್ಕೋಸ್ಕರ ಇಲ್ಲೇ ಇದ್ದು ಬಿಟ್ಟರೆ, ಮಕ್ಕಳು ಇಲ್ಲಿ ಕಲ್ಚರ್ಗೆಲ್ಲ ಅಡ್ಯಾಪ್ಟ್ ಆಗಿಬಿಟ್ಟು ಏನಾಗ್ತಾರಂದರೆ, ವಯಸ್ಸಾದ ತಕ್ಷಣ ತಂದೆ ತಾಯಿಗಳನ್ನ ಯಾವುದೋ ಒಂದು ಕೇರ್ ಹೋಮ್, ಅನಾಥಾಶ್ರಮ, ನಮ್ಮ ಕಡೆ ಅನಾಥಾಶ್ರಮ ಅಂತೀವಿ, ಇಲ್ಲೆಲ್ಲ ಕೇರ್ ಹೋಮ್ಸ್ ಅಂತ ಇರುತ್ತೆ, ಅಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಜೀವನ ಮುಗೀತು ನಿಮ್ದಷ್ಟೇ. ಅಲ್ಲೇ ಜೀವನ, ಅಲ್ಲೇ ಗೋವಿಂದ. ಅದಕ್ಕೆ ಹೇಳೋದು, ದೂರದ ಬೆಟ್ಟ ನುಣ್ಣಗೆ. ತಂದೆ ತಾಯಿ ಹೇಳ್ದಂಗೆ 10 ರೂಪಾಯಿ ದುಡಿದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳು ನಮ್ಮ ಮುಂದೆ ಇರಬೇಕು. ಅದೇ ಸತ್ಯ. ಇವಾಗಿನ ಜನಗಳು ಇಂಗ್ಲೀಷು ಅಂತೇಳಿ ಬಡ್ದಾಡಿ ನಾವು ಸತ್ತೋಗ್ಬಿಡ್ತೀವಿ ಅಷ್ಟೇ. ಒರಿಜಿನಲಿ ನೋಡ್ರಿ, ಚೈನಾ ಎಷ್ಟೊಂದು ಫಾರ್ವರ್ಡ್ ಕಂಟ್ರಿ. ಅದಕ್ಕೆ ಅಮೇರಿಕಾ ಯಾವಾಗಲೂ ಅದನ್ನ ತುಳಿಯೋಕೆ ಟ್ರೈ ಮಾಡ್ತೈತಿ. ಯಾಕಂದರೆ ನೋಡ್ರಿ, ಫ್ಲೈಯಿಂಗ್ ಪಾಸ್ಪೋರ್ಟ್ ವೀಡಿಯೋಸ್ ಯಾರು ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಯಾವುದೋ ಒಂದು ಸಿಟಿಗೆ ಹೋಗಿ ತೋರಿಸಿದ್ರೆ ಎಷ್ಟೊಂದು ಡೆವಲಪ್ಡ್ ಕಂಟ್ರಿ ಅಂದರೆ, ಇವನ್ ಅಮೇರಿಕಾ ಕೆನಾಟ್ ಇಮ್ಯಾಜಿನ್ ದ್ಯಾಟ್. ಅಷ್ಟೊಂದು ಬಿಲ್ಡಿಂಗ್ಸ್, ಎಷ್ಟು 30-40 ಇಯರ್ಸ್ ಬಿಫೋರೇ ಮಾಡಿದ್ದ ಒಂದು ದೊಡ್ಡ ಸಿಟಿಗಳು. ವಾವ್, ರಿಯಲಿ ಅಪ್ರಿಷಿಯೇಟ್. ಅದಕ್ಕೆ ನಾವು ಹೇಳೋದೇನೆಂದರೆ, ಇಂಗ್ಲೀಷ್ ಅಂತ ಬಡ್ಕೊಬೇಡ್ರಿ. ಇಂಗ್ಲೀಷೇ ಪ್ರಿಫರೆನ್ಸ್ ಅಲ್ಲ. ಚೈನಾದಲ್ಲಿ ಇಂಗ್ಲೀಷೇ ಇಲ್ಲ, ಅವ್ರ ಭಾಷೆ ಬಿಟ್ಟರೆ ಅವ್ರು ಮಾತಾಡೋದೇ ಇಲ್ಲ. ಹಾಗೆ ನಮ್ಮ ಭಾಷೆ ನಮಗೆ ಇದ್ದರೆ ನಾವು ಮುಂದೆ ಏನಾದರೂ ನಮ್ಮದು ಅನ್ನೋದು ಸ್ವಲ್ಪ ಆದರೂ ಉಳಿಬೇಕು. ನಮ್ಮ ಸಂಸ್ಕೃತಿ, ಪರಂಪರೆ, ಗೌರವ, ಸ್ಥಾನಮಾನ ಏನಾದರೂ ಉಳಿಬೇಕು ಫ್ಯೂಚರಲ್ಲಿ ಅಂದರೆ ನಮ್ಮ ಭಾಷೆ ಕಡೆಗೆ ನಾವು ಹೆಚ್ಚು ಒತ್ತು ಕೊಟ್ಟರೆ ಒಳ್ಳೆಯದು.